ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನೇ ಶ್ರೀಯ ರಾಜ. ಈ ಸಿಂಹರಾಜನನ್ನು ಹುಲಿರಾಯನನ್ನು ಸೊಮ್ಮನೆ ಎದುರು ಹಾಕಿಕೊಂಡನಲ್ಲ ಶ್ರೀರಾಮಚಂದ್ರ. ಬಡವರ ಬೆಂಬಲದಿಂದ ಈ ಊರಿಗೆ ನಾನೇ ನಾಯಕನೆಂದು ಮೆರೆಯುವ ಆ ಸೇಡಿಗಾಗಿ ನಿರ್ಮಿಸುವೆ ಊರ ಮುಂದಿನ ಜಾಗದಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿಯನ್ನು. ಆ ಫ್ಯಾಕ್ಟರಿಯನ್ನು ಬಡವರಿಗೆ 100 ನಿವೇಶನ ಕಟ್ಟಿಸನೆಂದು ಭಾಷೆ ಕೊಟ್ಟು ಅನ್ನ ಭಾಷೆಗೆ ವಿಷಪಾನ ಬೆರೆಸಿ ಎಂದು ನೀನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಉದ್ಘಾಟಿಸುವ ಮುನ್ನವೇ ರೂಪವತಿಯಾದ ನಿನ್ನ ತಂಗಿಯ ಶೀಲ ಸೈಯುವುದೇ ಈ ಅಣ್ಣ ತಮ್ಮಂದಿರ ಗುರಿ. ನಂತರ ಶಾಂತಿಯ ಕೈ ಹಿಡಿದ ನಿನ್ನ ಕೈಗೆ ಕತ್ತರಿ ಹಾಕಿ ಆ ನೆತ್ತರದ ನನ್ನ ರಾಜಕೀಯ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜ ರಾಜ ರಾಜವರ್ಮನೇ ಅಲ್ಲ. ನೋಡಿದಾರ ಸಡಗರ ಏನ್ ಕೆಲಸ ಮಾಡ್ತೀಯಲ್ಲಿ? ಸರಾಯಿ ಫ್ಯಾಕ್ಟ್ರಿಗೆ 1000 ಆಳುಗಳು ಲೆಕ್ಕ ಬರ್ಲಿಕ್ಕೆ ಸೌಕರ್ಯ. ಸರಿ ಸರಿ, ನಾನೇ ಫೋನ್ ಮಾಡಿ ಕೇಳ್ತೀನಿ ಎಲ್ಲ ಸರಿಯಾಗಿದಿಲ್ಲ ಅಂತ. ಲೇ ಕರಿಯ, ಏನಾಯ್ತಲ್ಲ ಕರಿಯ? ಅವನಲ್ಲಿ ಅಡ್ಡಿಯಾದ ಮುಂಡೆ ಮಗ. ಅವನ ಕೈ ಕಾಲರು ಎಷ್ಟೋ ಉತ್ತಮ. ಆ ರಾಮಚಂದ್ರನನ್ನು ಬಂದು ನಮ್ಮ ಎಲ್ಲ ಹಾಳಾಗಿ ಮಾಡಿ ಕೆಟ್ಟು ಹೋಗಿದ್ದನು. ಅವರನ್ನು ಅಲ್ಲಿ ಕಡಿದು ಹಾಕಬೇಕಿತ್ತಲೇ ರಣಹೇಡಿ. ಇದು ಅಮ್ಮ ಕ್ಷಮಿಸಲಿ, ಮಾಫಿ ಮಾಡಿ ಬೆಟ್ಟಬೇಡಿದೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾದ ನಾನು ಮಾಡಬೇಕಾದ ಕೊಚ್ಚಿತ ಒಬ್ಬ ಚಿಲ್ಲರ ನನ್ನ ಮಗ ಅಡ್ಡಿಯಾದಂದರೆ ನನ್ನ ದರ್ಪಕ್ಕೆ ಅವಮಾನ. ಕರಿಯ, ಈ ರೀತಿ ಹೇಡಿಯಾಗಿ ಎದುರು ಬಂದು ನಿನ್ನ ಬದುಕಲೇಬಾರದು. ರವಿವರ್ಮ, ಬಂದೆ ಅಣ್ಣ, ಯಾಕೆ? ಈ ಕರೆಯ ನನ್ನ ಕೆಲಸಕ್ಕೆ ಬದಲಾಯಿಸಿದ ಈ ಕರೆಯನ್ನು ಹೆಣ ಹಾಕಿದ್ದೇನೆ. ಬೇಗ ಹೊತ್ತು ಇದು ಮಣ್ಣಲ್ಲಿ ಹೂತಾಕಿ ಬಾ. ಅಣ್ಣ, ಅದಕ್ಕೆ ಕಾರಣ ಯಾರಂತ ನೀನು ಈಗಲೇ ಹೇಳಬಿಡು. ಆ ಕೆಲಸ ನಾನು ಈಗಲೇ ಮಾಡಿ ಬರುತ್ತೇನೆ. ಬೇಡ ರಾಮ, ಬೇಡ. ಆ ಶ್ರೀರಾಮಚಂದ್ರನು ನಾನೇ ದರದರಂದು ಎಳೆದ ತಂದು
ಎಳೆ ಮರಿಗೆಗೆ ದುರ್ಗಿ ಬಲಿ ಕೊಟ್ಟಂತೆ ನನ್ನ ರೋಷಿ ಎಂಬ ದುರ್ಗಿಗೆ ಬಲಿ ಕೊಡುತ್ತೇನೆ. ಹಾರಾಡಬೇಡ ಸಾಹುಕಾರ, ನಾಯಿಯಂತೆ ಚೀರಾಡಬೇಡ. ಹರಕಿಯ ಕುರಿಯಂತೆ ನನ್ನನ್ನು ಬಲಿ ತೆಗೆದುಕೊಳ್ಳುವ ಗಂಡು ಇನ್ನು ಯಾವನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ತಾಕತ್ತಿದ್ದರೆ ಬಾಯಿಚೆ ಮುಂದಕ್ಕೆ. ಏ ರಾಮಚಂದ್ರ, ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಮಗಳು. ಇರದಿದ್ದರೆ ಆವೇಶ ತುಂಬಿ ನಿನ್ನ ಪುಟಿಯುವ ಈ ಘಟಾನ ಈ ಕ್ಷಣದಲ್ಲಿ ಉರುಳಿಸಿ ಬಿಡುತ್ತೇನೆ. ಏನೋ ಸಾಹುಕಾರ, ಬಡವರಿಗಾಗಿ ನೀವೇಸಲು ಕಟ್ಟಲು ನಿಂತ ಜಾಗೆಯಲ್ಲಿ ಬಲಾತ್ಕಾರವಾಗಿ ಸರಾಯಿ ಫ್ಯಾಕ್ಟರಿ ತೆಗೆಯಲು ನಿಂತಿಯಲ್ಲ, ಯಾಕೆ? ಅದನ್ನು ಕೇಳಲು ನೀನ್ಯಾರು? ಬಡವರನ್ನು ರಕ್ಷಣೆ ಮಾಡಲು ಹೊರಟ ಈ ನಗರದ ನಾಯಕ, ಅರ್ಥಾತ್ ನಿನ್ನ ಪಾಲಿನ ಸಿಂಹ ರಾಜ. ಪಂಚಾಯತ್ ಎಲೆಕ್ಷನದಲ್ಲಿ ಮಣ್ಣುಗೂಡಿ ಹೋಗಿದೆ ಈ ನಿನ್ನ ನಾಯಕತ್ವ. ಅದಕ್ಕಂತೆ ನಿಮ್ಮ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲು ಸದಾ ಬದ್ಧನಾಗಿ ನಿಂತಿದ್ದೇನೆ ನಿಮಗೆ ಸಿಂಹರಾಜನಾಗಿ. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ಇಲ್ಲದಿದ್ದರೆ ಏನು ಮಾಡಿವೆ? ಸ್ವಚ್ಛನಿಂದ ಕೆಕ್ಕರದ ನಾಯಕನಿಗೆ ಎದುರಾಗಿ ಹಾರಾಡಿದರೆ ಕತ್ತರಿಸಿ ಹಾಕಿ ಬಿಡ್ತೀನಿ ರಟ್ಟೆಯನ್ನು. ಏ ವೀರ್ಯ, ಹೆಣ್ಣು ಕೊಟ್ಟ ಹಿರತನಮನ ಪಡೆಯಬೇಕಂದ ನಿನ್ನ ಪೌರುಷ ನನ್ನ ಮುಂದೆ ತೋರಿಸಬೇಡ. ಈ ರಾಜವರ್ಮ ಮಾಡಲು ನಿರ್ಧಾರಗೈದರೆ ಮಾವನಿಗಿಂತ ಮೊದಲು ನಿನ್ನ ಹಣ ಬಿದ್ದಿತ್ತು ಎಚ್ಚರ. ಸಾಹುಕಾರ, ಮೈಯಲ್ಲಿ ಹಣ್ಣಿದೆ ಅಂತ ನಾಯಿ ಕೊನ್ನೆ ತರ ಹಾರಾಡಿದರ ಮೊದಲು ನಿನ್ನ ಕಣ್ಣು ಕೇಳುತ್ತೀನಿ. ಸಾಹುಕಾರ, ಕೈಯಲ್ಲಿ ದುಡ್ಡಿದೆ ಅಂತ ದೊಡ್ಡ ಸ್ತನಕದಿಂದ ಹಾರಾಡಿದರ ಆ ನಿನ್ನ ಹಣದ ಬೆಟ್ಟ ಬುಡಮೈಲು ಕಿತ್ತಿ ಬಿಡುತ್ತೀನಿ. ಮೊದಲು ಈ ಭೀರ ಅಂದರೆ ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡಿ ನೋಡು. ಇರದಿದ್ದರೆ ಮಾರು ತಿಳಿಸುವ ಮೊದಲೇ ಆಕೃತಿ ಮಾಡಿ ತೋರಿಸಬೇಡುತ್ತೇನೆ. ನೀವು ಈ ರೀತಿ ಹಾರಾಡಬೇಕಾದರೆ ಆ ಜಾಗ ನಿಮ್ಮಪ್ಪಂದಲ್ಲ. ನೀವು ಈ ರೀತಿ ಹಾರಾಡಬೇಕಾದರೆ ಆ ಜಾಗದಲ್ಲಿ ನಿಮ್ಮ ಅಪ್ಪನದ. ಏನೋ ತಾಯಿ ಗಂಡರೇ, ಹೆತ್ತ ತಾಯಿಯನ್ನು ಮಾರಲು ಹೊರಟ ನೀವು ತಾಯಿ ಗಂಡರೇ ಸರಿ. ಬಂಡ ಪರ್ಕಿಯರು ಕಂಡಂತೆ ನಮ್ಮ ನಾಡಿನ ಸಿರಿ ಸಂಪತ್ತನ್ನು ಕೊಚ್ಚಿಕೊಂಡು ಓಡುವಾಗ ಗಾಂಧೀಜಿಯ ಶಾಂತಿ ಮಂತ್ರದ ಹೊಡೆತಕ್ಕೆ ನಾಚಿ ಓಡಿದ್ದರು. ಆದರೆ ನೀವು ನಮ್ಮ ನಾಡ ತಾಯಿಯನ್ನು ಬೆತ್ತಲೆ ಮಾಡಲು ಮುಂದಾಗಿದ್ದೀರಿ. ಆದರೆ ನಿಮಗೆ ಹೊಡೆತ ಒದ್ದರೇನೆ ಸಾಕ್ಷಿ. ಮರ್ಯಾದೆಯಿಂದ ನೀವೇ ಮುಂದಾಗಿ ಬಡವರಿಗೆ ಮನೆ ಕಟ್ಟಿಸಿ ಕೊಡದಿದ್ದರೆ, ಮೊದಲು ನಿಮ್ಮನ್ನೇ ಆಚೆಯಲ್ಲಿ ಜೀವಂತ ಹೋಗಿದ್ದರೆ ನಾನು ಶ್ರೀರಾಮಚಂದ್ರನೇ ಅಲ್ಲ.
ಈ ರೀತಿ ನನಗೆ ಎದುರಾಗಿ ಹಾರಾಡಿದರೆ ನಿನ್ನ ಕತೆ ಮೊದಲೇ ಮುಗಿಸಿಬಿಡುತ್ತೇನೆ. ಏ ಕುನ್ನಿ, ಕೆಳಗೆಳಸ ಮೊದಲು ಆ ನಿನ್ನ ಕೈಯನ್ನು. ಇರದಿದ್ದರೆ ಈ ನೀ ಎತ್ತಿದ ಕೈಯಲ್ಲಿ ಕತ್ತರಸಿ ಹಾಕಿ ಬತ್ತಲೆ ಮಾಡಲು ಹೊರಟ ಈ ಭರತ ಭೂಮಿಗೆ ನಿಮ್ಮ ರಕ್ತದಿಂದಲೇ ರಕ್ತ ತಿಲಕ ಇಟ್ಟು ಬಿಡುತ್ತದೆ. ಏ ವೀರ್ಯ! ಮೊಚ್ಚಲೇ ಬಾಯಿ. ಏ ಅಂದು ಈ ಭೀರನಿಗೆ ಎದುರಾಗಿ ನೆತ್ತವರಿಗೆ 3 ನಿಮಿಷ ಟೈಮ್ ಕೊಡುತ್ತೀನಿ. ನೀನೇ ಹಾಲು ಮತದ ಭೀರ ದೇವರನ್ನ ಕೈ ಮುಗಿದು ನಿಂತರೆ 3 ವರ್ಷ ಇಲ್ಲ 100 ವರ್ಷ ಟೈಮ್ ಕೊಡುತ್ತೀನಿ. ಬದುಕೋರೆ ದಲಿಯರ, ಓ ದಲಿಯರ, ಕುಸ್ತಿ ಖಣ ಆಗೋದು ಬ್ಯಾಡ್ರಿ ಅಪ್ಪ. ಥೋಡೆ ರೊಕ್ಕ ಕೊಟ್ಟು ಮುಗಿಸ್ಬಿಡ್ರಿ ಅಪ್ಪ. ಹೌದು, ಇವನಿಗೆ ಯಾವುದಾದ್ರು ಒಂದು ಆಸೆ ತೋರಿಸಿ ಇವನನ್ನು ನನ್ನ ಹತ್ತಿರ ಸೆಳೆದುಕೊಳ್ಳಲೇಬೇಕು. ರಾಮಚಂದ್ರ, ಎಂದಿನಿಂದ ನಮ್ಮಿಬ್ಬರಲ್ಲಿ ಜಗಳ ಬೇಡ, ಬೆಳೆಸೋಣ. ಹಾಗಂತ ನಾನು ನಿನ್ನ ಹತ್ತಿರ ಒಂದು ಮಾತು ಕೇಳುತ್ತೇನೆ, ನಡೆಸಿಕೊಡುವೆಯಾ? ನನಗೆ ಸರಿಯಾದರೆ ಮಾತು ಕೊಡುತ್ತೇನೆ. ಅದೇನಂತ ಮಗಳು? ನಾನಂತೂ ಫ್ಯಾಕ್ಟರಿಯ ಒಡೆಯ. ಆ ಬಯಲು ಜಾಗದಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿ ಅನುಮತಿ ಮಾಡಿಕೊಟ್ಟರೆ ನನ್ನ ಫ್ಯಾಕ್ಟರಿಯ ಜಿಲ್ಲಾ ಅಧ್ಯಕ್ಷನಾಗಿ ಮಾಡಿಬಿಡುತ್ತೇನೆ. ಹಾಗೂ ನನ್ನ ಜೊತೆ ತಿರುಗಾಡಲು ನಿನಗೊಂದು ಕಾರು ಕೊಡುತ್ತೇನೆ, ಇರಲಿಕ್ಕೆ ಒಂದು ಬಂಗಲೆಯನ್ನು ಕೊಡುತ್ತೇನೆ. ಈ ಬೀರನಿಗೆ 25 ಎಕರೆ ಹೊಲ ಕೊಡುತ್ತೇನೆ. ಇವನು ನನ್ನ ಮನೆ ಗೇಟ್ ಮ್ಯಾನ್ ಆಗಲಿ, ನೀನು ನನ್ನ ಪಿಯಾಗಿ ಬಿಡು. ಸೊತ್ತೇಳು ನನ್ನ ಹಳ್ಳಿ ದೇವರಿಗೆ ಪಿಯಾಗಂತನಲೇ ಮಗನ. ಶಾಂತನಾಗು ಬೀರ, ಶಾಂತನಾಗು. ಒಮ್ಮಿಗೆ ನಾವೇನಿವ್ರ ಹಾಳಾಗಲಿಲ್ಲ. ನೋಡಿ ಶ್ರೀಮಂತ್, ನಾನು ನಿನ್ನೊಂದಿಗೆ ಒಂದು ಮಾತು ಕೇಳುತ್ತೇನೆ. ನಿನಗೆ ಒಪ್ಪಿದರೆ ನಾವೇ ಬಗೆಹರಿಸಿಕೊಳ್ಳೋಣ. ಏನಂತೆ? ಅದೇನಂತ ಹೇಳಿಬಿಡು ರಾಮಚಂದ್ರ. ನೋಡು ರಾಜವರ್ಮ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದರೆ ನಾನು ಭೂಮಿಯುಳಿ ಆ ಒಡೆಯ. ನೀನು 10 ಕಾಲಿನಲ್ಲಿ ಮೆರಿತಾ ಇದ್ದರೆ ನಾನು 10 ಎತ್ತಿನ ಚಕ್ಕಡಿಯಲ್ಲಿ ಮೆರಿತಾ ಇದ್ದೇನೆ. ನೀನು 50 ಇಂಡಸ್ಟ್ರೀಸ್ ಮಾಲೀಕನಾದರೆ ನಾನು 100 ಎಕರೆ ಜಮೀನ್ದಾರಿದ್ದೇನೆ. ನೀವು ಅಂದರೆ ಅದೇ 25 ಎಕರೆ ಜಮೀನು ನನಗೆ ಕೊಟ್ಟು ನಿನ್ನ ತಮ್ಮ ನನ್ನ ಮನೆಗೆ ಗೆಟ್ಮನ್ ಆಗಿ ನೀನು ನನ್ನ PA ಆಗೋದು ಬೇಡ. ನೀವಿಬ್ಬರು ಅಣ್ಣ ತಮ್ಮರು ಕೂಡಿ ಒಂದೇ ಒಂದು ದಿವಸ ನನ್ನ ಮನೆ ಸಗಣಿ ಕಸ ಬಳಿದು ತೆಪ್ಪಿಗೆ ಚೆಲ್ಲು ಬಂದು ಬಿಡಿ, ಅಷ್ಟೇ ಸಾಕು. ಏ ರಾಮಚಂದ್ರ, 10,000 ಒಡನಿಗೆ ಸಗಣ ಕಸ ಬಳಸಿ ಅಂತನೋ ನಾಲಾಯಕ. ರವಿವರ್ಮ, ಬೇಗ ಈಗಲೇ ಕಟ್ಟಿ ಹಾಕಿ ಇವರನ್ನು ಜೀವಂತ ಸುಡಲಕ್ಕೆ ಆಳುಗಳನ್ನು ಸಿದ್ಧಪಡಿಸು. ಆ ನಿಮ್ಮ 1000 ಆಳಗಳ ಮೇಲೆ ಶೀಳಿ ಹಾಕುವ ಗಂಡು ಹುಲಿ
ಒಂದೇ ಎಂಬುದನ್ನು ಮಾತ್ರ ಮರೆಯಬೇಡ. ರಾಜವರ್ಮ್ಯ, ಮೆರೆದಾಡುವ ಸಿಂಹದ ಮರೆ ಬಗೆಲಿಕ್ಕೆ ಒಂದೇ ಒಂದು ಗಂಡು ಸಾಕು. ಆ ಸಿಡಿಗುಂಡು ನಾನಿದ್ದೀನಿ. ಆ ತಾಕತ್ತು ನಿಮ್ಮಲ್ಲಿದ್ದರೆ ಈಗಿಂದೀಗಲೇ ಕುರುಕ್ಷೇತ್ರ ಕಾಳವಾಗಲಿ ನಮ್ಮ ಪ್ರಯೋಗ. ಹಾಗಿದ್ದರೆ ಹಿಂದೆ ನಿನ್ನ ತಾಯಿ ತಂದೆ ಅಣ್ಣರನ್ನು ಕೊಂದಾಗ ತೋರಿಸಬೇಕಾಗಿತ್ತಲೇ ಈ ನಿನ್ನ ತಾಕತ್ತನ್ನು. ರವಿವರ್ಮ್ಯ, 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 ಮರೆತು ಮಲಗಿದ ಶರ್ಪವನ್ನು ಎಡೆ ತುಳಿದು ಶೆಟ್ಟಿಗೆ ಬಿಸಿ ಬೆಟ್ಟಿಯಲ್ಲ. ಈ ಕಾಳಿಂಗ ಶರ್ಪವನ್ನು ನನ್ನ ತಾಯಿಯ ಕೊಲೆ ಮಾಡಿ ನನ್ನ ಅಣ್ಣನ್ನು ಕದ್ದೊಯ್ದಿರುವ ಡಕೈತರು ಯಾರೆಂಬುದು ಗೊತ್ತಾದರೆ ಹತ್ತೆ ನಿಮಿಷದಲ್ಲಿ ಕತ್ತನ್ನು ಕೊಯ್ದು 5 ತುಂಡಿನಿಂದ ಕಂಡಲ್ಲಿ ಅವರ ಖಂಡ ಮಾಂಸವನ್ನು ನರಿ ನಾಯಿಗಳಿಗೆ ಹಾಕಿ ನನ್ನ ತಾಯಿ ಅಣ್ಣಿಂದರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ಜಾರಣಿಯ ಮಗನೆಂದು ಇಡೀ ಕುತ್ತ ಸಮಾಜ ಬೇಕೇಕೆ ಹಾಕಿಲಗಲೇ. ಇದು ಶ್ರೀ ಗುರು ಪ್ರಭುಲಿಂಗೇಶ್ವರನ ಸಾಕ್ಷಿಯಾಗಿಯೋ ಸತ್ಯ. ಈ ನಮ್ಮ ನುಡಿ ಮುತ್ತನೆ ಅಲಕ್ಷಿಸಿ ಉರಿಯುತ್ತಿರಲಿಂದ ಅಡಿಯಿಟ್ಟರೆ ನೀ ಇಟ್ಟ ಕಾಲವನ್ನು ಕತ್ತರಿಸಿ ಹಾಕುತ್ತೇನೆ. ಆಮೇಲೆ ನಿನ್ನ ಪ್ರಾಣವೆಂಬ ಪಕ್ಷಿ ಶಿವನ ಪಾದ ಸೇರುತ್ತೆ. ನಿನ್ನ ಶಿವ ನನ್ನ ಪಾದ ಸೇರುತ್ತೆ. ಬಿ ಕೇರ್ಫುಲ್. ಬನ್ನಿ ಹೋಗೋಣ. ಇವನಿಗೆ ಹಿಂಗೆ ಸಳ್ಳ ಬಿಟ್ರ ತಲ ಪಡೆದ ಸಿಗೋದು ಗ್ಯಾರಂಟಿ ಮುಡಿದರ ಚೂಡಿದಾರ ಬೇಗ ಹೋಗಲೇ ರವಿವರ್ಮ್ಯ. ನಕ್ಷತ್ರದ ಹೊಳಪಿನಂತೆ ಚಂದ್ರನ ಹೊನ್ಮಿನ ಕೆಲೆ ಮಿನುಗುವ ಮೀನಾಕ್ಷಿಯನ್ನು ನಿನ್ನ ಹತ್ತಿರ ಪ್ಲಾನಿನಲ್ಲಿ ಸಿಲುಕಿಸೋ. ನಮ್ಮನ್ನು ಅಳಕಿಸಿ ಮೈ ಬಳಕಿಸುವ ಹುಡುಗಿಯನ್ನು ಹೊತ್ತು ಹಾಕಿಕೊಂಡು ಬಂದು ಯಾರ ರಕ್ಷಣವಿಲ್ಲದೆ ನಮ್ಮ ತೋಟದಲ್ಲಿ ಅವಳ ಶೀಲವನ್ನು ತೆಗೆದು ಬಿಡು. ಅಂದಾಗ ತೀರುತ್ತದೆ ಈ ರಾಜವರ್ಮನ ಶೇಡು. ಆಯ್ತು ಅಣ್ಣ, ಈ ಕೆಲಸ ನಾವು ಮಾಡುವುದರೊಳಗೆ ಬೆಂಗಳೂರಿನ ಗುಂಡ ಸುಧೀರನಿಗೆ ಭೇಟಿಯಾಗಿ ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ. ಮುಂದಿನ ಕೆಲಸ ಮಾಡೋಣಂತೆ. ದನ್ಯರ ಅವನಿಗೆ ಹಿಡಿದ್ರ ನಮ್ ಕೆಲ್ಸ ಪಾಸ್ ಆಯ್ತು ಅಂತ ಹೇಳಿರಿ. ನಾಳೆ ಹೋಗೋಣ ಈಗ.